ಮೊದಲನೇ ಪ್ರಶ್ನೆ, ಪಪ್ಪಾಯಿ ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ? ಆಪ್ಷನ್ಗಳು: ಎ ಮಾಲ್ಡೀವ್ಸ್, ಬಿ ಮಯನ್ಮಾರ್, ಸಿ ಮಲೇಷಿಯಾ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ, ಮಲೇಷಿಯಾದ ರಾಷ್ಟ್ರೀಯ ಹಣ್ಣಾಗಿದೆ. ಎರಡನೇ ಪ್ರಶ್ನೆ, ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು? ಆಪ್ಷನ್ಗಳು: ಎ ಬೇವಿನ ಮರ, ಬಿ ಆಲದ ಮರ, ಸಿ ಮಾವಿನ ಮರ, ಡಿ ಬಿದಿರು. ಸರಿಯಾದ ಉತ್ತರ ಆಪ್ಷನ್ ಡಿ, ಬಿದಿರು ಅತ್ಯಂತ ವೇಗವಾಗಿ ಬೆಳೆಯುತ್ತದೆ. ಮೂರನೇ ಪ್ರಶ್ನೆ, ಯುರೋಪಿನ ಆಟದ ಮೈದಾನವೆಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಫ್ರಾನ್ಸ್, ಬಿ ಇಟಲಿ, ಸಿ ಸ್ವಿಟ್ಜರ್ಲೆಂಡ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವಿಟ್ಜರ್ಲೆಂಡ್ ಅನ್ನು ಯುರೋಪಿನ ಆಟದ ಮೈದಾನವೆಂದು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಕಾಫಿಯ ಜನ್ಮಸ್ಥಳ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಕೊಲಂಬಿಯಾ, ಬಿ ವಿಯೆಟ್ನಾಂ, ಸಿ ಬ್ರೆಜಿಲ್, ಡಿ ಇಥಿಯೋಪಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಇಥಿಯೋಪಿಯನ್ನು ಕಾಫಿಯ ಜನ್ಮಸ್ಥಳ ಎಂದು ಕರೆಯುತ್ತಾರೆ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಐದನೇ ಪ್ರಶ್ನೆ, ಬಿಳಿ ಕರಡಿಯ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಭಾರತ, ಬಿ ಕೆನಡಾ, ಸಿ ರಷ್ಯಾ, ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೆನಡಾವನ್ನು ಬಿಳಿ ಕರಡಿಯ ನಾಡು ಎಂದು ಕರೆಯುತ್ತಾರೆ. ಆರನೇ ಪ್ರಶ್ನೆ, ಹಲ್ಲುಗಳು ಉಳುಕಾಗಲು ಮುಖ್ಯ ಕಾರಣವೇನು? ಆಪ್ಷನ್ಗಳು: ಎ ಹೆಚ್ಚು ಸಿಹಿ ತಿನ್ನುವುದು, ಬಿ ಕ್ಯಾಲ್ಸಿಯಂ ಕೊರತೆ, ಸಿ ಅಯೋಡಿನ್ ಕೊರತೆ, ಡಿ ಹೆಚ್ಚು ಕುರುಕಲು ತಿಂಡಿಯಿಂದ. ಸರಿಯಾದ ಉತ್ತರ ಆಪ್ಷನ್ ಎ, ಹೆಚ್ಚು ಸಿಹಿ ತಿನ್ನುವುದರಿಂದ ಉಳುಕಾಗುತ್ತದೆ. ಏಳನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಗೃಹಾಂತರ ದೇವಾಲಯ ಸಮೂಹ ಯಾವುದು? ಆಪ್ಷನ್ಗಳು: ಎ ಅಜಂತ ಎಲ್ಲೋರ, ಬಿ ಬಾದಾಮಿ, ಸಿ ಎಲಿಫೆಂಟಾ, ಡಿ ಉದಯಗಿರಿ. ಸರಿಯಾದ ಉತ್ತರ ಆಪ್ಷನ್ ಎ, ಅಜಂತ ಎಲ್ಲೋರ ಭಾರತದ ಅತಿ ದೊಡ್ಡ ಗೃಹಾಂತರ ದೇವಾಲಯ. ಎಂಟನೇ ಪ್ರಶ್ನೆ, ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಆಪ್ಷನ್ಗಳು: ಎ ಬಾಬು ರಾಜೇಂದ್ರ ಪ್ರಸಾದ್, ಬಿ ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ ಜಾಕಿರ್ ಹುಸೇನ್, ಡಿ ವಿ ಗಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ವಪಲ್ಲಿ ರಾಧಾಕೃಷ್ಣನ್. ಒಂಬತ್ತನೇ ಪ್ರಶ್ನೆ, ಭಾರತದ ಮೊದಲ ತೇಲುವ ಸೌರ ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಆರಂಭವಾಯಿತು? ಆಪ್ಷನ್ಗಳು: ಎ ಕರ್ನಾಟಕ, ಬಿ ಕೇರಳ, ಸಿ ಗುಜರಾತ್, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ, ಕೇರಳದಲ್ಲಿ ಮೊದಲ ತೇಲುವ ಸೌರ ವಿದ್ಯುತ್ ಯೋಜನೆ ಆರಂಭವಾಯಿತು. ಹತ್ತನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ವಿದೇಶಾಂಗ ಸಚಿವರು ಯಾರು? ಆಪ್ಷನ್ಗಳು: ಎ ಇಂದಿರಾ ಗಾಂಧಿ, ಬಿ ನಿರ್ಮಲಾ ಸೀತಾರಾಮನ್, ಸಿ ಮೀರಾ ಕುಮಾರ್, ಡಿ ಸುಷ್ಮಾ ಸ್ವರಾಜ್. ಸರಿಯಾದ ಉತ್ತರ ಆಪ್ಷನ್ ಡಿ, ಸುಷ್ಮಾ ಸ್ವರಾಜ್ ಅವರು ಭಾರತದ ಮೊದಲ ಮಹಿಳಾ ವಿದೇಶಾಂಗ ಸಚಿವರು. 11ನೇ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಅಧಿಕೃತ ಭಾಷೆಗಳಿವೆ? ಆಪ್ಷನ್ಗಳು: ಎ ಕೆನಡಾ, ಬಿ ದಕ್ಷಿಣ ಆಫ್ರಿಕಾ, ಸಿ ಸ್ವಿಟ್ಜರ್ಲೆಂಡ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ, ದಕ್ಷಿಣ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಅಧಿಕೃತ ಭಾಷೆಗಳಿವೆ. 12ನೇ ಪ್ರಶ್ನೆ, ಯಾವ ದೇಶದಲ್ಲಿ ಒಂದೇ ಒಂದು ರೈಲು ನಿಲ್ದಾಣವೂ ಇಲ್ಲ? ಆಪ್ಷನ್ಗಳು: ಎ ನೇಪಾಳ, ಬಿ ಮಂಗೋಲಿಯಾ, ಸಿ ಭೂತಾನ್, ಡಿ ಲಾವೋಸ್. ಸರಿಯಾದ ಉತ್ತರ ಆಪ್ಷನ್ ಸಿ, ಭೂತಾನಲ್ಲಿ ಒಂದೇ ಒಂದು ರೈಲು ನಿಲ್ದಾಣವೂ ಸಹ ಇಲ್ಲ. 13ನೇ ಪ್ರಶ್ನೆ, ಯಾವ ಸಮುದ್ರವನ್ನು ಮೀನು ಇಲ್ಲದ ಸಮುದ್ರ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಕಪ್ಪು ಸಮುದ್ರ, ಬಿ ಮೃತ ಸಮುದ್ರ, ಸಿ ಅರಬ್ಬಿ ಸಮುದ್ರ, ಡಿ ಕೆಂಪು ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೃತ ಸಮುದ್ರವನ್ನು ಮೀನು ಇಲ್ಲದ ಸಮುದ್ರವೆಂದು ಕರೆಯುತ್ತಾರೆ. 14ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಲ್ಲುಗಳು ಜೀವನ ಪೂರ್ತಿ ಬೆಳೆಯುತ್ತದೆ? ಆಪ್ಷನ್ಗಳು: ಎ ನಾಯಿ, ಬಿ ಬೆಕ್ಕು, ಸಿ ಮೊಲ, ಡಿ ಜಿಂಕೆ. ಆಪ್ಷನ್ಗಳು ಸರಿಯಾದ ಉತ್ತರ ಆಪ್ಷನ್ ಸಿ, ಮೊಲ. 15ನೇ ಪ್ರಶ್ನೆ,
ಯಾವ ದೇಶದಲ್ಲಿ ಮನುಷ್ಯರ ಸಂಖ್ಯೆಗಿಂತ ಬೆಕ್ಕುಗಳ ಸಂಖ್ಯೆ ಹೆಚ್ಚಾಗಿದೆ? ಆಪ್ಷನ್ಗಳು: ಎ ಭಾರತ, ಬಿ ಅಮೆರಿಕ, ಸಿ ಜಪಾನ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಜಪಾನಿನಲ್ಲಿ ಅತಿ ಹೆಚ್ಚು ಬೆಕ್ಕುಗಳಿವೆ. 16ನೇ ಪ್ರಶ್ನೆ, ಚಾಕ್ಲೇಟ್ ದೇಶ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಇಟಲಿ, ಬಿ ಜರ್ಮನಿ, ಸಿ ಸ್ವಿಟ್ಜರ್ಲೆಂಡ್, ಡಿ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವಿಟ್ಜರ್ಲೆಂಡ್ ಅನ್ನು ಚಾಕ್ಲೇಟ್ ದೇಶ ಎಂದು ಕರೆಯುತ್ತಾರೆ. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.